ಈ ವಿಚಾರದಲ್ಲಿ ನಮಗೆ ತಪ್ಪಿತಸ್ಥರಾಗಿ ಕಾಣ್ತಾ ಇರೋದು ಮೂಲವಾಗಿ ತನಿಖೆಗೊಳಪಡ ಗೋಲ್ಡನ್ ಅವರ್ ಅಂತಂತೀವಿ. ರೇಪ್ ಆ್ಯಂಡ್ ಮರ್ಡರ್ ಆದಾಗ 24 ಅವರ್ಸಲ್ಲಿ ಏನು ತನಿಖೆ ಮಾಡ್ತೀರಿ ಅದೇ ನಿಜವಾಗ್ಲೂ ಕೊನೆ ತನಕ ಉಳ್ಕೊಳ್ಳುವಂಥದ್ದು. ಒಳ ಉಡುಪುಗಳನ್ನ ತಗೊಳ್ಬೇಕಾಗಿತ್ತು, ಆ ಸ್ವಾಬ್ ಏನಿದೆ ಅದನ್ನು ಕಲೆಕ್ಟ್ ಮಾಡಬೇಕಾಗಿತ್ತು, ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿ ಹಾಕಬೇಕು. ಮರಣೋತ್ತರ ಪರೀಕ್ಷೆಯಲ್ಲಿ ಅಪ್ಪರ್ ಪಾರ್ಟ್ನಲ್ಲಿ ನಡೆದಂತಹ ದೌರ್ಜನ್ಯಗಳನ್ನು ಎಲ್ಲೂ ಮೆನ್ಷನ್ನೇ ಮಾಡಲ್ಲ ಇವರು. ಆ ಸ್ವಾಬ್ ಅಲ್ಲೆಲ್ಲ ಫಂಗಸ್ ಹಿಡಿಯುವ ಹಾಗೆ ಕಳಿಸ್ತಾರೆ, ಫೂಟೇಜ್ಗಳನ್ನ ತಗೊಳ್ಳಲ್ಲ, ಹೊಸ ಚಡ್ಡಿಯನ್ನು ಕಲೆಕ್ಟ್ ಮಾಡ್ತಾರೆ. ವಾಟ್ ಡಸ್ ಇಟ್ ಮೀನ್? ಇದೇನು ಹೇಳುತ್ತಾ ಇದೆ ಅಂತಂದರೆ ಆರೋಪಿಗಳನ್ನು ರಕ್ಷಿಸಲಿಕ್ಕೋಸ್ಕರನೇ ಇವರು ನಡೆಸಿದಂಥ ತನಿಖೆ ಇದು. ಹಾಗಾಗಿ ಆರೋಪಿಗಳು ಯಾರು ಅಂತ ಇವು ಹುಡುಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಆರೋಪಿಗಳನ್ನ ಹುಡುಕಬೇಕು ಅಂತಂದರೆ ತನಿಖೆ ಮಾಡಿದಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನೇ ವಿಚಾರಣೆಗೊಳಪಡಿಸಬೇಕು. ಆ ಕೆಲಸ CBI ಮಾಡಲಿ ಅಂತಲೇ ನಾವು ಆಗ್ರಹಿಸುವಂಥದ್ದು. ಮತ್ತೆ ಈತನ ಪ್ರಾಪರ್ಟಿಯು ಕೂಡ ಮಾಚರಾಗಬೇಕು. ಯಾರು IO ಇದ್ದ ಆ ಪೀರಿಯಡಲ್ಲಿ, ಹೇಗೆ ಸ್ಟ್ಯಾನ್ಲಿ ಅವ್ರು ಹೇಳಿದರು, ಗೋಲ್ಡನ್ ಪೀರಿಯಡಿನ ಅವಧಿ ಯಾವುದಿತ್ತು ಆ ಅವಧಿಯಲ್ಲಿ 24 ಅವರ್ಸಲ್ಲಿ ಆತ ಮಾಡಿದ ಪ್ರಕ್ರಿಯೆಯನ್ನು ನಾವು ಬಲಿಷ್ಠ ಅನುಮಾನಗಳಿಂದ ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದರೆ ಈ ವರದಿಯಲ್ಲಿಯೂ ಕೂಡ CBIಲಿ ಆ ಅಂಶಗಳನ್ನ ಒಪ್ಕೊಳ್ತಾನೆ. ಆತ ನಾನು ಏನೇನು ಮಾಡಿದೆ, ತಪ್ಪುಗಳು ಯಾಕೆ ಕ್ಯಾಮ್ರಾ ಮಾಡಲಿಲ್ಲ ನನಗೆ ಗೊತ್ತಿಲ್ಲ, ಇನ್ನೊಂದು ಚಪ್ಪಲಿ ಯಾಕೆ ಕೊಡ್ತಿಲ್ಲ ಅದು ಗೊತ್ತಿಲ್ಲ, ಕೈ ಅಗ್ಗದ ಕಟ್ಟಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವ್ರು ಹೇಳ್ತಿದ್ದಾರೆ ಎಲ್ಲಿ ಕಟ್ಟಾಕಿದ್ರು, ಆ ಮರದ ಹಿಂದೆ ಏನಾದರೂ ಕೂದಲು ಅಂಟ್ಕೊಂಡಿತ್ತ ಚೆಕ್ ಮಾಡಿಲ್ಲ. ಅಂದರೆ ಇವನೇನು ಮಣ್ಣು ತಿಂತಾ ಇದ್ದಾನ, ಇಲ್ಲ ಏನು ಇವನು ರಾಗಿ ಬೀಸೋನ, ಅಲ್ಲ ಇವನೇನು ಮಿಲ್ಲು ಗಿಲ್ಲಿಗೆ ಹೋಗೋನ, ಇವನು IO ರೀ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು IO, ಇನ್ವೆಸ್ಟಿಗೇಷನ್ ಆಫೀಸರ್, ಈಸ್ ಹ್ಯಾವ್ ಎನ್ ಅಥಾರಿಟಿ ಕೊಟ್ಟಿದ್ದೀವಿ. ಟ್ಯಾಕ್ಸ್ ಮನೇಲಿ ಸಂಬಳ ಕೊಡ್ತೇವೆ, ಓಡಾಡ್ಲಿಕ್ಕೆ ಜೀಪ್ ಕೊಡ್ತೇವೆ. ಇವನ್ಗೆ ಅವಿವೇಕಿಗೆ ಗೊತ್ತಾಗೋದು ಬೇಡ? ಇದು ಭಾರಿ ಮುಖ್ಯವಾಗಿದ್ದು ಈ ಅವಿವೇಕಿಗೆ ಗೊತ್ತಾಗಬಾರ್ದ? ಆಯಿತು, ಈ ಅವಿವೇಕಿ ಮಾಡಿರುವ ಘಟನೆಗಳನ್ನ ನೀನು ಈ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ SP ಏನು ಮಾಡ್ತಿರ್ತೀಯಪ್ಪ? ನೀನು ಮಾಜರ್ ಮಾಡ್ಬೇಕಾದ್ರೆ ಈ ಲೋಪೋಲ್ಸ್ ಎಲ್ಲ ಆಗಿದೆ ಅಂತ ಹೇಳಕ್ ಬರಲ್ಲ ನಿನಗೆ. ಅಂದ್ರೆ ಜನ ಮಾತಾಡ್ಕೊಳ್ತಾ ಇರೋದು ಪ್ರಭಾವಿಗಳು ಇನ್ವಾಲ್ವ್ ಆಗಿದ್ದಾರೆ ಈ ರೇಪಲ್ಲಿ ಅನ್ನೋದಕ್ಕೆ ನೀವು ಇದೆಲ್ಲ ಪುಷ್ಟೀಕರಣ ಕೊಟ್ಟಾಗಲ್ವಾ? ತರ್ಕ ಇಲ್ಲದೆ ಮಾತಾಡ್ತಿಲ್ಲ, ಪುಷ್ಟೀಕರಣ ಕೊಟ್ಟಾಗಲ್ವಾ? ಯಾಕೆ ಇವೆಲ್ಲ ಕಲೆಕ್ಟ್ ಮಾಡಿಲ್ಲ? ಹಾಗಾಗಿ ನಂಗೆ ಗೊತ್ತಿಲ್ಲ ಅವ್ರು ಯಾರನ್ನ ಬೆರಳು ತೋರಿಸ್ತಿದ್ದಾರೆ, ಅವ್ರನ್ನು ಕಳಂಕ ಸ್ಥಾನಕ್ಕೆ ತಳ್ದವ್ರು ಯಾರು? ಯಾವುದೇ ಧರ್ಮಸ್ಥಾನದಲ್ಲಿರುವವ್ರನ್ನ ಕಳಂಕ ಸ್ಥಳಕ್ಕೆ ತಳ್ದವ್ರು ಯಾರು? ನೀವು ಪರ್ಫೆಕ್ಟ್ ಆದಂತ ಮಾಜರ್ ಮಾಡಿದ್ರೆ ಆ ಮಗುನ ಕಟ್ಟಾಕಿದ್ದು, ಆ ಮಗು ಮಳೆ ಹುಯ್ತಿದ್ದಾಗಲೂ ಬ್ಯಾಗ್ ನೆನಲಿಲ್ಲ ಯಾಕೆ? ಪ್ರಶ್ನೆ, ಜನಸಾಮಾನ್ಯರ ಪ್ರಶ್ನೆ, ನಿನ್ನ ಕಾನೂನಿನ ಪ್ರಶ್ನೆ. ಅವನು ಯಾರೋ ಅಬ್ಬೆ ಪರಿನ ಕರ್ಕೊಬರ್ತೀಯ? ಅವನದು ಪ್ರಾಬ್ಲಮ್ ಏನು? ಅವನ ಆರೋಗ್ಯವೇ ಸರಿ ಇಲ್ದೇ ಇರೋನು. ಇದೆಲ್ಲ ಮಾಡಿದಾಗ ಯಾವನೋ ಒಬ್ಬರನ್ನ, ಯಾವಾಗ್ಲೂ ನೋಡಿ, ಮೊದ್ಲೊಂದು ಪ್ರಕರಣ ಆಗತ್ತೆ, ಅದೇ ಪ್ರಕರಣದಲ್ಲಿ ಮಾನಸಿಕ ಅಸ್ವಸ್ಥನ ಸೂಸೈಡ್ ಮಾಡ್ಕೊಬಿಟ್ಟ, ಕಲ್ಲೆತ್ತಾಕ್ಬಿಟ್ಟ ಅಂತ ಹೇಳ್ತೀರಿ. ಇದಕ್ಕೂ IOಗಳೇ ಕಾರಣ. ಸುಮ್ಮನೆ ಕಳಂಕ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಯಾರನ್ನೋ ಧರ್ಮದ ವ್ಯಕ್ತಿಯನ್ನ ನಾವು ಬೆರಳು ತೋರಿಸ್ತಾ ಇದ್ದೇವೆ. ಆದ್ರೆ ನಾವು ಆ ವ್ಯಕ್ತಿಯನ್ನು ವಿನಂತಿಸ್ಕೊಳ್ಳೋದು, ಇದೆಲ್ಲ ಓದಿದ ನಂತರ ತನಿಖೆಯನ್ನ ಸಮಗ್ರವಾಗಿ, ಸ್ಪಷ್ಟವಾಗಿ, ಪ್ರತಿ ಕ್ಷಣನೂ ಜವಾಬ್ದಾರಿಯಿಂದ ಮಾಡ್ಬೋದು. ಆದ್ರೆ ನಿಮ್ಗೆ ಗೊತ್ತಿರಲಿ, ನೀವು ಯಾಕೆ ಆಗ ಮಾತಾಡಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ. ಆದ್ರೆ ಯಾವುದೇ ತನಿಖಾ ಅಧಿಕಾರಿಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನು ಕೂಡ ಪ್ರವೇಶ ಮಾಡುವಾಗಿಲ್ಲ. ರೂಲ್ ಮತ್ತೆ ಆರ್ಡರ್ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಡಿಸ್ಟರ್ಬ್ ಮಾಡುವಾಗಿಲ್ಲ. ಬದಲಾಯಿಸ್ಬೋದು ಅವನ್ನ. ಆದ್ರೆ ಗೋಲ್ಡನ್ ಅವರ್ನ ತಿಂದುಬಿಟ್ಟಿದೆಯಲ್ಲಪ್ಪ, ಅದನ್ನು ನಾವು ಯೋಚಿಸಬೇಕಾಗಿದೆ. ಈ ಅಂಶದಲ್ಲಿ ನಾವು ಫೇಲ್ಯೂರ್ ಆಗಿದ್ದೇವೆ ಎನ್ನುವಂತ ಅಂಶವನ್ನು ಹೇಳ್ತಾರೆ. ಹಾಗಾದ್ರೆ ಆ ಮನೆಗೆ ಹೋದಾಗ್ಲೂ ನೀವು ಮೊದಲು ಕೇಳಿದ ಪ್ರಶ್ನೆಗೆ ಇದೇ ಉದ್ಭವ ಆಗಿದ್ದು. ನಾವು ಹೇಳಿದ ಕ್ಷಣ ಮಾತ್ರದ ಉತ್ತರವನ್ನ 11 ವರ್ಷ ಕೊಟ್ಟು ಅದನ್ನೇ ಹೇಳ್ತಿದ್ದಾಗ ನಮ್ಮ ಕಣ್ಣೀರು ಧುಮ್ಕಲ್ವಾ ಸಾರ್? ಬತ್ತೋಗಿಲ್ಲ ಸಾರ್, ಹೇಗೋ ಅನ್ನ ತಿಂತಿದ್ದೀವಿ ಸಾರ್. ನಮ್ಮ ಸಂಕಟ ಹೇಗೆ ಹೇಳೋದು? ಹೆತ್ತೊಡ್ಲು 11 ವರ್ಷ ಸಹಿಸ್ಕೊಳ್ಳೋದಿದೆಯಲ್ಲ,
ಈ ಅವಿವೇಕಿಗಳು ಮಾಡೋ ತಪ್ಪಿಗೆ, ಐವೋ ಮಾಡಿದ ತಪ್ಪಿಗೆ ಆ 11 ವರ್ಷ ಅಳೋದಿದೆಯಲ್ಲ, ಮತ್ತಾರನ್ನೋ ಅಪರಾಧಿ ಸ್ಥಾನದಲ್ಲಿ ನಿಂತುಕೊಂಡು ಇವ್ರು ಇರ್ಬೋದಾ ಅಂತ ಹೇಳಿ ಯೋಚಿಸುವಾಗ ಮಾಡೋದಿದೆಯಲ್ಲ, ಇದು ದುಃಖಕರವಾದಂತಹ ಸಂಗತಿ. ಮತ್ತೆ ಇದೆಲ್ಲವೂ ನೋಟ್ ಆಗಿದೆ. ಹೊಸ ಪಿಟಿಷನ್ ಹಾಕ್ಬೇಕಾಗಿದೆ. 3 ಜನ ಸಾರ್ವಜನಿಕರು ಪದೇ ಪದೇ 3 ಜನ ಕಾನೂನಿನ ದೃಷ್ಟಿಯಲ್ಲಿ ಇಮಿಡಿಯೇಟ್ ಅಕ್ಸೆಪ್ಟ್ ಮಾಡಕ್ಕಾಗಲ್ವಲ್ಲ. ಖಂಡಿತವಾಗ್ಲೂ ನಾವು ಕಾನೂನಿನ ವಿಚಾರಕ್ಕೆ ನಾವು ತಲೆ ಹಾಕಬಾರ್ದು. ಸುಪ್ರೀಂ ಕೋರ್ಟೇ ಹಾಕಲ್ಲ ಅಂತಂದ್ಮೇಲೆ ನಾವು ಯಾರು ಹಾಕಕ್ಕೆ? ಅವ್ರಿಗೆ ಅವರ ಸ್ವಾತಂತ್ರ್ಯ ಇದೆ, ಮಾಡಬೇಕು. ಆದ್ರೆ ಆ ಸ್ವಾತಂತ್ರ್ಯದ ದುರ್ಬಳಕೆ ಮಾಡ್ಕೊಂಡಾಗಿದೆ. ಅದು ಇವತ್ತು ಪ್ರೂವ್ ಆಗಿದೆ. ನಾನಾಗಲೇ ಹೇಳಿದಾಗ ಪ್ರಾರಂಭಿಕ ಹಂತದಲ್ಲಿ ಇವ್ರು ಏನೇನು ಮಾಡಬೇಕಾಗಿತ್ತು ಅದು ಯಾವುದೂ ಮಾಡಲಿಲ್ಲ ಅಂತಂದರೆ ಅದರ ಅರ್ಥ ಆರೋಪಿಗಳಿಗೆ ಶ್ರೀರಕ್ಷೆಯನ್ನು ಕೊಡುವಂಥದ್ದು. ಆ ಕೆಲಸವನ್ನು ಒಬ್ಬ ಐವೋ ಮಾಡಿದ್ದಾನೆ ಅಂತಂದರೆ ಫಿಕ್ಸ್ ಹಿಮ್, ಮೊದಲು ಅವ್ರನ್ನ ಫಿಕ್ಸ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮಾಡಿ, ಅವ್ರನ್ನ ವಿಚಾರಣೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ಏನಕ್ಕೆ ಆ ಕೆಲಸ ಮಾಡ್ದ ಅಂತ ಹೇಳುವಂಥದ್ದನ್ನ ಹೇಳ್ತಾರೆ. ಆ ಕೆಲಸ ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ಅವನನ್ನ ಆ ಕೆಲಸದಿಂದ ವಿಮುಕ್ತಿ ಮಾಡಿ. ಈಸ್ ಅನ್ಫಿಟ್ ಫೆಲೋ. ಐವೋ ಆಗ್ಲಿಕ್ಕೆ, ಡಾಕ್ಟರ್ ಆಗ್ಲಿಕ್ಕೆ ಅವರು ಅನ್ಫಿಟ್ ಆಗಿದ್ದಾರೆ ಅಂತೇಳಿ ಅವರನ್ನ ಅಲ್ಲಿಂದ ಡಿಸ್ಮಿಸ್ ಮಾಡ್ಬೇಕು. ಮೊದಲು ಅವನು ಇದೇ ಥರ ಕೆಲಸಗಳನ್ನೇ ಮಾಡ್ತಾ ಹೋಗ್ತಾನೆ. ಅವ್ರಿಗೇನೋ ಜವಾಬ್ದಾರಿ ಇದೆಯಾ? ಅವ್ರಿಗೇನೋ ವಿವೇಕ ಇದೆಯಾ? ಏನೋ ಜುರಿಸ್ಪ್ರುಡೆನ್ಸ್ ಇದೆಯಾ? ಅಥವಾ ಏನಾದರೂ ತಲೆ ಓಡ್ತದ? ಒಬ್ಬ ತನಿಖಾಧಿಕಾರಿಯಾಗಿ ಒಂದು ಇಂಟೆಲಿಜೆನ್ಸ್ ಅನ್ನೋದು ಇದೆಯಾ? ಏನು ಇಲ್ಲದೆ ಬಾಬಾ ಅಂದರೆ ನಾನು ಅದು ಮಾಡಲಿಲ್ಲ, ನಾನು ಅದು ಕಲ್ಕ್ ಮಾಡಲಿಲ್ಲ, ನನಗೆ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತಂದರೆ ಯಾರ ಜೊತೆ ಆಟ ಆಡ್ತಿದ್ದಾರೆ ಇವರು? ಹಾಗಾಗಿ ನಾವು ಇವತ್ತು ಕೇಳ್ತಾ ಇರೋದು, ಇದರಲ್ಲಿ ಯಾರ ವಿರುದ್ಧ ನಾವು ಮಾತಾಡ್ತಾ ಇಲ್ಲ, ನ್ಯಾಯದ ಪರವಾಗಿ ಅಷ್ಟೇ ಮಾತಾಡ್ತಾ ಇದ್ದೀವಿ. ನ್ಯಾಯದ ಪರವಾಗಿ, ಯಾರ ವಿರುದ್ಧನೇ ಇಲ್ಲ. ಈಗ ನಾನು ಮಾತಾಡ್ತಾ ಇದ್ದಿದ್ದು ಮೊದಲು ಒಂದ್ಸಲ ಹೇಳಿದೆ, ಇದು ಸುಖ ಸುಮ್ಮನೆ ಅಲ್ಲಿರುವಂತಹ ಒಬ್ಬರು VVIP ಸ್ಥಾನದಲ್ಲಿರುವಂತಹ ಶ್ರೀ ವೀರೇಂದ್ರ ಹೆಗ್ಗಡೆ ಅವ್ರ ಕಡೆಗೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ನಾವು ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ. ನನಗನ್ಸೋದಾದ್ರೂ ಇಷ್ಟೇ, ಅಲ್ಲಿಯ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಈಗ ಪ್ರಸ್ತುತ ರಾಜ್ಯಸಭಾ ಸದಸ್ಯರೂ ಆಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಒಂದು ಸಂವಿಧಾನಾತ್ಮಕವಾದಂತಹ ಹೊಣೆಗಾರಿಕೆ, ಸಾಮಾಜಿಕ ಬಾಧ್ಯತೆ, ಧರ್ಮಾಧಿಕಾರಿಯ ಒಂದು ನ್ಯಾಯಿಕವಾದಂತಹ ಹೊಣೆಗಾರಿಕೆ ಅವ್ರಿಗಿದ್ದೇ ಇದೆ. ಮಗು ಬೇರೆ ಎಲ್ಲೋ ಯಾವುದೋ ರಾಜ್ಯದಲ್ಲಿ, ಯಾವುದೋ ರಾಷ್ಟ್ರದಲ್ಲಿ ತೀರ್ಕೊಂಡಂತಹ ಅತ್ಯಾಚಾರಕ್ಕೊಳಪಟ್ಟಂತಹ ಹೆಣ್ಣುಮಗು ಅಲ್ಲ, ಅವರ ಮನೆ ಬಾಗಿಲಲ್ಲಿ ಆಗಿರುವಂಥದ್ದು, ಧರ್ಮಸ್ಥಳದಲ್ಲಿ ಆಗಿರುವಂತಹ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಾಗ ಒಬ್ಬ ಧರ್ಮಾಧಿಕಾರಿಯಾಗಿ, ರಾಜ್ಯಸಭಾ ಸದಸ್ಯರಾಗಿ ಶ್ರೀ ಹೆಗ್ಗಡೆ ಅವರು ಇವ್ರ ಜೊತೆಯಲ್ಲಿ, ಅದರಲ್ಲೂ ಮುಂಚೂಣಿಯಲ್ಲಿ ನಿಲ್ಲಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಮನದ ಇಂಗಿತ, ಅದು ಮನದ ಆಳದ ಮಾತದು. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಇದು ಒಂದು ಯಾವುದು ಅನುಕಂಪಕ್ಕೋಸ್ಕರ ಅವ್ರು ಬರಬೇಕು ಅಂತಲ್ಲ ನಾನು ಕೇಳ್ತಾ ಇರೋದು. ಇದು ಆಬ್ಲಿಗೇಷನ್, ಅವ್ರಿಗಿರುವಂಥ ಆಬ್ಲಿಗೇಷನ್, ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಇದು. ಮತ್ತು ಧರ್ಮ ಕೇಳ್ಕೊಳ್ಳೋದು ಅದೇನೆ. ಅವರು ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಎಷ್ಟೊಂದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ, ಮಹಿಳಾ ಸಬಲೀಕರಣಕ್ಕೋಸ್ಕರ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಕೊಡಗಿನಿಂದ ಹಿಡಿದು ಬೀದರ್ ತನಕ ಧರ್ಮಸ್ಥಳ ಮಹಿಳಾ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ನಮಗೆ ಭಾಳಷ್ಟು ಗೌರವ ಇದೆ. ಅದು ಆ ಘನತೆ ಗೌರವವನ್ನು ಉಳಿಸ್ಕೊಳ್ಬೇಕಾದ್ರೆ ಇವಾಗಾದ್ರೂ ಅವ್ರು ನಿಂತ್ಕೋಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಐವೋವನ್ನ ಮೊದಲು ಅವರು ಅಮಾನತಲ್ಲಿ ಇಡಿಸ್ಬೇಕು, ವಜಾ ಮಾಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವನಿಂದನೇ ಅವ್ರು ಕಳಂಕ ಸ್ಥಾನಕ್ಕೆ ತಲುಪಲಿಕ್ಕೆ ಕಾರಣ ಆಗಿರೋದು. ಇವನು ಮಾಡಿದ ಗೋಲ್ಡನ್ ಅವರ್ ಅಲ್ಲಿ ಮಾಡಿದ ಮಿಸ್ಟೇಕ್ಗಳೇನಿದೆ ಅದು ಆ ಸಂಸ್ಥಾನಕ್ಕೆ ಕಳಂಕ ತರ್ತಿದ್ದಾರೆ, ಇವನು ಮಾಡಿದ ಅವಿವೇಕದಿಂದ. ಅದಕ್ಕೆ ಇವನನ್ನ ಮತ್ತು ವೈದ್ಯರನ್ನ ಇವನನ್ನ ಡಿಸ್ಮಿಸ್ಸೇ ಮಾಡ್ಬೇಕು. ಬಿಡಿ, ಒಪ್ಕೊಂಡಿದ್ದಾನೆ CBI ಎನ್ಕ್ವೈರಿಯಲ್ಲಿ. ಏನಂದ್ರೆ ನಾನು ಇದು ಕಲೆಕ್ಟ್ ಮಾಡಲಿಲ್ಲ, ಅದು ಕಲೆಕ್ಟ್ ಮಾಡಲಿಲ್ಲ. ಏನು ಗೂಸ್ಲುನ ನೀ ಗೂಸ್ಲು ಅಂದ್ರೆ ನಮ್ಮ ಕಡೆ ಇವನು ಮೂರ್ಖ ಅಂತ. ಈ ಗೂಸ್ಲು ಮರಿನ ನಾವ್ಯಾಕ್ರಿ ಸಂಬಳ ಕೊಟ್ಟು ಸಾಕಣ, ಈವನ್ ಟುಡೇ ಪ್ರಮೋಷನ್ ಕೊಟ್ಟು ಸಾಕಣ? ಗೂಸ್ಲು ಹೋಗಿ ನೀನು ಹೋಗಿ ದನ ಕಾಯಕ್ಕೂ ಲಾಯ್ಕಲ್ಲ ನೀನು ರಾಸ್ಕಲ್ ಅಂತ ಅನ್ಬೇಕು ನಾವು. ಇಲ್ಲ ಅಂತ ಹೇಳಿದ್ರೆ ಇವರು ಇನ್ನಷ್ಟು ಹೆಣ್ಣು ಮಕ್ಕಳ ಮಾರ್ಕ್ ಆಗ್ತಾರೆ. ಈ ಸರ್ಕಾರಕ್ಕೆ ಘನತೆ ತರಲ್ಲ, ನಾವು ಕೊಡೋ ಕಾಸಿಗೆ ಘನತೆ ತರಲ್ಲ.
ಇದು ಆತಂಕವನ್ನ ಅವಮಾನವನ್ನ ತರುವಂತಹ ನಿಟ್ಟಿನಲ್ಲಿ ಭಾರಿ ಕೆಟ್ಟ ಅಭಿಪ್ರಾಯ ಬರುತ್ತೆ. ಯಾಕೆಂತಂದ್ರೆ ಮಾಡಿದ ಒಳ್ಳೆಯ ಕೆಲಸಗಳೆಲ್ಲ ಒಬ್ಬ ಮಾಡುವ ಅವಿವೇಕಿಯಿಂದ ಕೊಚ್ಚೋಗ್ಬಾರ್ದು ನೋಡಿ. ಒಬ್ಬ ಮಾಡೋ ಅವಿವೇಕದ ಕೆಲಸದಿಂದ ಕೊಚ್ಚೋಗ್ಬಾರ್ದು. ಹಾಗಾಗಿ ಇವನನ್ನ ಮಾತು ಮಾಡ್ಬೇಕು. ಇಲ್ಲ ನನ್ಗೆ ಯಾರ್ದೋ ಇನ್ಫ್ಲೂಯೆನ್ಸ್ ಇತ್ತು ಅಂದ್ರೆ ಬೊಗಳಲು, ಈ ಪದ ಉಪಯೋಗಿಸ್ತೀವಿ ನಾವು, ಬೊಗಳಲು, ಹೇಳೋ ಪುಣ್ಯಾತ್ಮ, ಯಾಕೋ ಇನ್ನೋಸೆಂಟ್ ಮುಗ್ಧ ತಲೆ ಸರಿ ಇಲ್ದಿರೋನ್ ಹೇಳ್ಕೊಂಡು ಹೋಯ್ತೀಯಾ? ಯಾಕೋ ಹೊಸ ಚಡ್ಡಿ ಕಲೆಕ್ಟ್ ಮಾಡ್ತೀಯಾ? ಯಾಕೆ ಸಾಕ್ಷಿ ನಾಶ ಮಾಡೋದಲ್ವ? ನಿನ್ಗೆ ಯಾರೋ ಇದ್ದಾರೆ ಹಿಂದೆ, ನೀನೀಗ ವಜಾ ಆಗ್ಬೇಕಲ್ವೇನೋ ಅಂತ ಕೇಳ್ತೀವಿ ಭಾರಿ ಗ್ರಾಮೀಣ ಭಾಷೆಯಲ್ಲಿ. ಯಾಕೆ ಅಂತಂದ್ರೆ ನಮಗ್ ನೋವಿದೆ. ನಮ್ಮ ಅಕ್ಕ ತಂಗಿಯರು, ಒಡಹುಟ್ಟೋರು, ನಮ್ಮ ಮಕ್ಕಳು ಅಂತ ಯಾವಾಗ ಅನ್ಸಲ್ಲ ನಮ್ಗೆ. ಅದರಿಂದ ಈ ತರದ್ ಆಗ್ತಾ ಇರೋದು ನಮ್ಗೆ ಅನಿಸ್ಬೇಕಲ್ವಾ ಸರ್? ಡಾಕ್ಯುಮೆಂಟ್ ಕಾಪಿ ನೋಡಿದ್ಮೇಲೆ ಬೇರೆ ಬೇರೆ ಏನೇನು ಲ್ಯಾಬ್ಸ್ ಇದೆ? ತುಂಬಾನೇ ಲ್ಯಾಬ್ಸ್ ಇದೆ. ಬಹಳಷ್ಟು ಲ್ಯಾಬ್ಸ್ಗಳಿದೆ. ಬಹಳ ಸಿಂಪಲ್ ಆದಂಥ ಲ್ಯಾಬ್ಸ್ಗಳನ್ನ ಈಗಾಗಲೇ ನಾವು ಮಾತಾಡಿದ್ವಿ. ಪ್ರಾರಂಭಿಕ ಹಂತದಲ್ಲಿ ಗೋಲ್ಡನ್ ಹಾರಲ್ಲಿ ಒಬ್ಬ ತನಿಖಾಧಿಕಾರಿ 3 ದಿವಸ ಇದ್ದವನು ಆ 3 ದಿವಸದೊಳಗಡೆ ಏನೇನು ಕರ್ಮಗಳು ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಹೋಗ್ತಾನೆ. ಅಂದರೆ ಏನು ಮಾಡಬೇಕು ಅದನ್ನ ಯಾವುದನ್ನು ಮಾಡ್ದೇನೆ, ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಿ, ಯಾರೋ ಒಬ್ಬ ಅಬೆಪೇರಿನ ಕರ್ಕೊಂಬಂದು ಇವನೇ ಅಂತ ಅದು ಯಾರು ಹಿಡ್ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಕಳಂಕಿತರಂಗಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಜನ ಹಿಡ್ಕೊಟ್ರು ಅಂತ ಹೇಳ್ತಾರೆ. ಅದನ್ನು ಇಲ್ಲೂ ಪ್ರೂವ್ ಮಾಡ್ತಾರೆ, ಅಲ್ಲೂ ಪ್ರೂವ್ ಮಾಡ್ತಾರೆ. ಆದರೆ CBIಯಲ್ಲಿ ಮಾತ್ರ ಅದು ಪ್ರೂವ್ ಆಗಲ್ಲ. CBI ಕೋರ್ಟ್ನಲ್ಲಿ ಅದು ಪ್ರೂವ್ ಆಗಲ್ಲ. ಯಾಕೆಂತಂದರೆ ಆತನ ಯಾವ DNA ಕೂಡ ಆ ಮೃತಳ ಉಗುರಲ್ಲಿದ್ದಂತಹ ಅಲ್ಲಿ ಸಿಕ್ಕಿದಂತಹ ಇವುಗಳ ಜೊತೆ ಹೊಂದಾಣಿಕೆ ಆಗಲ್ಲ. ಮತ್ತು ಅವನಿಗೂ ಅವನದೇ ಆದಂತಹ ಲೈಂಗಿಕ ಸಮಸ್ಯೆ ಇತ್ತು. ಅದು ಖಂಡಿತವಾಗಲೂ ಅವನಿಂದ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳೋದನ್ನು ಕೂಡ ವೈದ್ಯಕೀಯ ವರದಿಗಳು ಹೇಳ್ತವೆ. ಹಾಗಾದರೆ ಲೋಕಲ್ ವರದಿಗಳು ಅದು ವೈದ್ಯಕೀಯ ತಾನೇ. ಮುಂದಿನ ಅಪ್ರೋಚ್ ಏನಿದೆ ಸರ್? ಈಗ ಮುಂದಿನ ಅಪ್ರೋಚ್ ಭಾರಿ ಮುಖ್ಯವಾಗಿ ಹೇಳೋದು ಏನು ಅಂತ ಹೇಳಿದ್ರೆ, ಆ ತಾಯಿ ಕೇಳ್ಕೊಂಡಿರೋದ್ರಿಂದ ನಾವು ಒಂದು 4 ಜಿಲ್ಲೆಯಲ್ಲಿ ಪ್ರಬಲವಾದಂತಹ ಮಾನವಂತ ಜನರು ಯಾರೆಲ್ಲ ಇದ್ದಾರೆ, ಮಾನವೀಯತೆಗೆ ತುಡಿಯುವಂತ ಮಾನವೀಯತೆಗೆ